ಹಗರಣದ ಕೇಸ್ ವಿಚಾರವಾಗಿ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂನಿಂದ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಬಂಧನವಾಗಿ 18 ತಿಂಗಳ ಬಳಿಕ ಜಾಮೀನು ನೀಡಿರೋದು. ದೇಶ ಬಿಟ್ಟು ಹೋಗಬಾರ್ದು, ಜಾಮೀನು ಕೊಡ್ತಾರೆ ಅಂತ ಅಂದಮೇಲೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನ್ಯಾಯಾಲಯದಿಂದ, ಅದನ್ನು ಫಾಲೋ ಮಾಡಬೇಕು. ದೇಶ ಬಿಟ್ಟು ಹೋಗಂಗಿಲ್ಲ. ದೇಶ ಬಿಟ್ಟು ಹೋಗದಂತೆ ಮನೀಶ್ಗೆ ನಿರ್ಬಂಧವನ್ನು ಹೇರಲಾಗಿದೆ. ಪಾಸ್ಪೋರ್ಟನ್ನು ಕೂಡ ಸರೆಂಡರ್ ಮಾಡಬೇಕು. ಪಾಸ್ಪೋರ್ಟನ್ನು ಸರೆಂಡರ್ ಮಾಡಲು ಕೂಡ ಸೂಚನೆಯನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲ, 2 ಲಕ್ಷ ರೂಪಾಯಿ ಶ್ಯೂರಿಟಿ ಕೂಡ ನೀಡಬೇಕು. ನ್ಯಾಯಾಲಯ ಆದೇಶವನ್ನು ಹೊರಡಿಸಿರೋದು. ಸಿಬಿಐ ಇಡಿ ಪ್ರಕರಣಗಳಲ್ಲಿ ಜಾಮೀನು ಮಂಜೂರು ಮಾಡಲಾಗಿದೆ. ಮನೀಶ್ ಸಿಸೋಡಿಯಾಗೆ ಜಾಮೀನು ಮಂಜೂರು ಮಾಡಿರೋದು ಸುಪ್ರೀಂ ಕೋರ್ಟ್. ದೆಹಲಿ ಸರ್ಕಾರದ ಅಬಕಾರಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಮನೀಶ್ ಸಿಸೋಡಿಯಾರನ್ನ 18 ತಿಂಗಳ ಹಿಂದೆ ಬಂಧಿಸಲಾಗಿತ್ತು. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಇವತ್ತು ಸುಪ್ರೀಂ ಕೋರ್ಟಿಂದ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಮನವಿ ಅದರಲ್ಲಿ ಏನು ಮನವಿ ಸತ್ಯನ ಯಾರು ಅಂತವ್ರು ಇರ್ತಾರೆ ತೆಗೆದು ಹಾಕ್ರಿ ಅಂತ ಹೇಳ್ತೀವಿ ಅಷ್ಟೇ. ಇದು ವಿನಲ್ ಕುಲಕರ್ಣಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಸಚಿವರನ್ನು ಕೂಡ ತೆಗೆದಾಕಿ ಅಂತ ಹೇಳುವ ಮೂಲಕ ಒಂದಷ್ಟು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್. ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಈ ಒಂದು ಹೇಳಿಕೆ ಅಂದರೆ ಸ್ವಪಕ್ಷದವರೇ ಈ ರೀತಿಯಾಗಿ ಕೊಡುವಂಥ ಹೇಳಿಕೆಯನ್ನು ವಿಪಕ್ಷದವರು ಅಸ್ತ್ರವಾಗಿ ಪರಿಗಣಿಸಿ ಈಗ ಏನು ಮಾಡ್ಬೋದು, ಮತ್ತು ಸರ್ಕಾರದಲ್ಲಿ ಏನೆಲ್ಲ ಪರಿಣಾಮ ಬೀರ್ಬೋದು ಈ ಹೇಳಿಕೆ? ಖಂಡಿತವಾಗ್ಲೂ ದಿವಿತ್, ಪ್ರತಿಪಕ್ಷ ಬಿಜೆಪಿ ಮತ್ತು JDSನವರು ಕೇಳಬೇಕಾದಂಥ ಪ್ರಶ್ನೆಯನ್ನು ಮತ್ತು ಆ ಹೇಳಿಕೆಯನ್ನು ಈಗ ಸ್ವಪಕ್ಷೀಯ ಹಿರಿಯ ಶಾಸಕರ ಕೇಳಿರುವಂಥದ್ದು. ಅದು ಭ್ರಷ್ಟ ಸಚಿವರನ್ನು ಕೈ ಬಿಟ್ಬಿಟ್ಟು ಜನರ ಅಭಿವೃದ್ಧಿ ಮಾಡುವಂಥ ಸಚಿವರನ್ನು, ಅಂದರೆ ಅವರಿಗೆ ಕೆಲಸ ಕೊಡಬೇಕು, ಸಚಿವರನ್ನು ಮಾಡಬೇಕು ಅಂತ ಹೇಳುವ ಮೂಲಕ ನೇರವಾಗಿ ಸಂದೇಶವನ್ನು ಕೊಟ್ಟಿರುವಂಥದ್ದು. ಈಗ ಮೂಢ ಹಗರಣ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಪಾದಯಾತ್ರೆ ಬೆನ್ನಲ್ಲೇ ಕಾಂಗ್ರೆಸ್ನ ಹಿರಿಯ ಶಾಸಕ ಕೊಟ್ಟಿರುವಂಥ ಹೇಳಿಕೆ ಇದೆ. ಅದು ಪಕ್ಷದಲ್ಲೂ ಕೂಡ ಒಂದು ರೀತಿಯಲ್ಲಿ ಮುಜುಗರದ ಜೊತೆಗೆ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಯಾಕಂದರೆ ಅದು ಹಿರಿಯ ಶಾಸಕ ಮತ್ತು ಹಿಂದೆ ಮಂತ್ರಿ ಆದ ಅಂತ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಅವರ ಹೇಳಿಕೆ ಒಂದಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ನೇರವಾಗಿ ಅವರೆಲ್ಲೂ ಕೂಡ ಸಿದ್ದರಾಮಯ್ಯ ಆಗಲಿ ಅಥವಾ ಯಾರು ಕೂಡ ಹೇಳಿಲ್ಲ. ಆದರೆ ಸರ್ಕಾರದಲ್ಲಿ ಪಕ್ಷದಲ್ಲಿ ಒಂದಷ್ಟು ಸಚಿವರ ಹಗರಣ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ ಅಂತ ಹೇಳುವ ಮೂಲಕ ಹೈಕಮಾಂಡ್ ಒಪ್ಕೊಂಡಿದೆ ಅನ್ನೋಂಥದ್ದು. ಜೊತೆಗೆ ಸಚಿವರನ್ನ ಕೈ ಬಿಡಬೇಕಂತ ನೇರವಾಗಿ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು, ಮನವಿಯಲ್ಲ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಇದು ಪಕ್ಷದಲ್ಲಿ ನಾನಾ ರೀತಿಯ ಬೆಳವಣಿಗೆಗೆ ಮತ್ತು ಒಂದು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಉಂಟಾಗುವಂಥ ಸಾಧ್ಯತೆ ಇರುವಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನಲ್ಲಿ ಜೋರಾಯಿತು ಫ್ಲೆಕ್ಸ್ ರಾಜಕೀಯ. HDD ಕುಟುಂಬದ ವಿರುದ್ಧ ಕಾಂಗ್ರೆಸ್ ಫ್ಲೆಕ್ಸ್ ರಾಜಕೀಯ ಶುರು ಮಾಡಿಕೊಂಡಿರೋದು. ಮೆಟ್ರೋಪಾಲ್ ವೃತ್ತದಲ್ಲಿ ಅಳವಡಿಸಿದಂಥ ಫ್ಲೆಕ್ಸ್ ವಿವಾದಿತ ಫ್ಲೆಕ್ಸ್ ಅದು. ಆ ಫ್ಲೆಕ್ಸ್ ತೆರವಿಗೆ JDSನಿಂದ ಪ್ರತಿಭಟನೆ ಮಾಡಲಾಗಿದೆ. ವಿವಾದಿತ ಫ್ಲೆಕ್ಸ್ ತೆರವಿಗೆ ಮುಂದಾಗಿದ್ದಾರೆ ಸಾರಾ ಮಹೇಶ್ ಹಾಗೂ ಬೆಂಬಲಿಗರು ಖಾಕಿ ವಶಕ್ಕೆ. ಆ ಒಂದು ಫ್ಲೆಕ್ಸ್ ಅನ್ನು ತೆರವು ಮಾಡಿದ್ದಕ್ಕಾಗಿ, ಪ್ರತಿಭಟನೆ ಮಾಡಿದ್ದಕ್ಕಾಗಿ ಈಗ ಅವರ ಬೆಂಬಲಿಗರನ್ನ ಖಾಕಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳು ತಮ್ಮ ಕಾಳಗವನ್ನು ಮುಂದುವರೆಸಿದ್ದಾರೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಾರಾ ಮಹೇಶ್ ಬೆಂಬಲಿಗರ ಜೊತೆಗೆ ಪೊಲೀಸ್ ಸಿಬ್ಬಂದಿಯ ಜೊತೆಗೆ ಮಾತಿನ ಚಕಮಕಿ ಆಗ್ತಾ ಇದೆ. ಅಲ್ಲಿ ಮೈಸೂರಿನ ಮೆಟ್ರೋಪಾಲ್ ಸರ್ಕಲ್ ಅಂತಿದೆ. ಆ ಸರ್ಕಲ್ ನಿಮ್ಮ ಜನರಿಗೆ ಮಂದಟ್ಟು ಮಾಡಿ ನೀವೇನು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಥರ ಈ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿಗಳಾಗಿದ್ದರೆ ನೆನ್ನೆ ಹೇಳಿದ ತಕ್ಷಣ ಇಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಆಗಬೇಕು, ರಿಮೂವ್ ಮಾಡಿ ಅನ್ಬೇಕು. ಯಾರು ಹಾಕಿದ್ದಾರೆ, ನಾಳೆ ನಾವು ಇವರ ನಾಯಕರುಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕ್ಬಿಟ್ರೆ ನೀವು ಸಿಗ್ತೀರಾ ಸುಮ್ಮನೆ? ಏನು ನಡೀತಾ ಇದೆ? ಈ ಥರ ಅಧಿಕಾರಿಗಳು ಬಕೆಟ್ ಹಿಡಿಯೋದಾದರೆ ಆಡಳಿತ ವ್ಯವಸ್ಥೆ ಎಲ್ಲಿ ಸರಿ ಆಯ್ತದೆ? ಅಥವಾ ಹೇಳಿ ತಪ್ಪು ಮಾಡಿದರೆ ನಮ್ಮನ್ನು ಪ್ರಿವೆಂಟಿವ್ ಮಾಡಿದ್ದೀರಿ, ಏನು ನೀವೇ ಇರ್ತೀರಾ? ನೀವೇ ಮಳೆ ಹೊಡ್ಕೊಂಡಿರ್ತೀರ ಸ್ವಾಮಿ? ಸರಿನಾ ಇದು? ನಾವು ಭಾಳಷ್ಟು ಹೋರಾಟಗಳು ಮಾಡಿದ್ದೀವಿ. ಅಥವಾ ಅಲ್ಲೇನಾದ್ರು ಘೋಷಣೆಗೆ ಹೋಗ್ತಿದ್ರೆ, ಧಿಕ್ಕಾರಕ್ಕೆ ಹೋಗ್ತಿದ್ರೆ, ಅಥವಾ ನಾವು ಹೋಗಿ ಅದನ್ನ ಹಿಡಿದು ಅಳ್ಳಾಡಿಸಿ ಕಿತ್ತಾಕ್ತಿದ್ರೆ ನಿಮ್ಮ ಅಧಿಕಾರಿಗಳು ಕರೆಸಿ ತೆಗ್ಸಿ, ಇಲ್ಲ ಆಯಿತು ಮಾಡೋ ಏನೋ ಆಗೋಗಿದೆ.
ಅಲ್ಲಿ ಹಿಂಗೆ ಮತ್ತೆ ಪ್ರಮೋಷನ್ ನೋಡಿ, ನಾವು ಇಲ್ಲಿವರೆಗೆ ಧಿಕ್ಕಾರಕ್ಕೆ ಹೋಗಿಲ್ಲ. ನೀವು ನಿಮ್ ಜುಡಿಷಿಯಲ್ ಅಂತ ನೀವೆಲ್ವಾ ಇರೋದು KCP? ಇವ್ರು ಹೇಳಿದ್ರು ನಮ್ಗೆ ಸರ್, ಇವ್ರು KCP. ಒಂದ್ ಕಡೆ ಸರ್ಕಾರದ ವಿರುದ್ಧ ದೋಸ್ತಿ ಪಾದಯಾತ್ರೆ ನಡೀತಾ ಇದೆ, ಅಲ್ಲೆಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. ಈಗ ದೋಸ್ತಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ಟಕ್ಕರ್ ಕೊಡುವಂತ ಕೆಲಸ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನ ಮಾಡ್ತಾರೆ. ಬೃಹತ್ ಸಮಾವೇಶದ ಮೂಲಕ ರಣಕಹಳೆಯನ್ನ ಊದೋದಕ್ಕೆ ಸಿದ್ಧರಾಗಿದ್ದಾರೆ. ಸಾಂಸ್ಕೃತಿಕ ನಗರಿಯಿಂದಲೇ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ದೋಸ್ತಿ ವಿರುದ್ಧ ದಾಖಲೆಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರದಿಂದ ಜನರ ಆಗಮನ ಆಗುತ್ತೆ. ಸಮಾವೇಶಕ್ಕೆ ಆಗಮಿಸುವಂಥ ಜನರಿಗೆ ಕೂರೋದಕ್ಕೆ ಆಸನ, ಕುಡಿಯೋದಕ್ಕೆ ನೀರು, ಸಮಾವೇಶದ ಭದ್ರತೆಗೆ 4,000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ರಾಜಕೀಯ ಸಮಾವೇಶಕ್ಕೆ ಪೊಲೀಸ್ ಹದ್ದಿನ ಕಣ್ಣಿಟ್ಟಿದೆ. ಭದ್ರತೆಗೆ 4,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 60ಕ್ಕೂ ಹೆಚ್ಚು KSRP ತುಕಡಿಗಳು, 30ಕ್ಕೂ ಹೆಚ್ಚು DAR ತುಕಡಿಗಳು, ಪೊಲೀಸರಿಗಾಗಿ 700ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 400ಕ್ಕೂ ಹೆಚ್ಚು ಬಾಡಿ ಕ್ಯಾಮ್ರಾಗಳು ಬೇರೆ ಇವೆ ಅಂತೆ. 400ಕ್ಕೂ ಹೆಚ್ಚು CCTVಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ ಅಂತ. ಒಟ್ಟು ದೋಸ್ತಿ ಯಾತ್ರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಶ್ರೀರಂಗಪಟ್ಟಣದಲ್ಲಿದ್ದಾರೆ. ಅವರಿಗೆ ಟಕ್ಕರ್ ಕೊಡೋದಕ್ಕೆ ದೋಸ್ತಿ ಮೂಢಾಸ್ತ್ರ, DCM DKಶ ಪ್ರತ್ಯಸ್ತ್ರ. ಈಗ CM ಸಿದ್ದರಾಮಯ್ಯಗೆ ಬೆನ್ನೆಲುಬಾಗಿದ್ದಾರೆ DK ಶಿವಕುಮಾರ್. ಪರವಾಗಿಲ್ವೇ, ಸಿದ್ದರಾಮಯ್ಯ ಅವರಿಗೆ ನಾನೇ ಬಂಡೆ ನಾನೇ ಬಲ ಅಂತಿದ್ದಾರೆ. ನಾನು ಎಲ್ಲ ಕಾಲಕ್ಕೂ ಕೂಡ CM ಪರವಾಗಿ ನಿಲ್ತೇನೆ ಅಂತ ಬೇರೆ CM ಪರವೇ ಬ್ಯಾಟ್ ಬೀಸಿದ್ದಾರೆ. CM ಎಮೋಷನಲ್ ಮ್ಯಾನ್, ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಅಂತ. ಏನಾದರೂ ಹಗರಣ ಮಾಡಿದರೆ ಅವರು ಅರಗಿಸಿಕೊಳ್ಳುತ್ತಿದ್ರು. ಹಗರಣ ಮಾಡಿಲ್ಲದ ಕಾರಣ ನೋವಾಗಿರೋದು ಸಹಜ ಅಂತೇಳಿ DK ಶಿವಕುಮಾರ್ CM ಪರ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ದಾರೆ ನೋಡ. ಅವರು ಏನು ಮಾಡಿ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ, ಸರ್ಕಾರ, ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ಬಂಡೆನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ಸಿದ್ದರಾಮಯ್ಯ ಅವ್ರಿಗೂ ಏನು ಮಾಡಿ ಪಾಪ, ಅವರು ಒಂಥರ ಪರ್ಸನಲಿ ಎಮೋಷ್ನಲ್ ಮ್ಯಾನ್. ಅವರು 40 ಇಯರ್ಸಿಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ